ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ. ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ, ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅಲ್ಲಿ ಉಪಮುಖ್ಯಮಂತ್ರಿಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರು, ಶಾಸಕರುಗಳು, ಸಂಬಂಧಪಟ್ಟ ಚಾಮರಾಜನಗರ, ಮಂಡ್ಯ, ಮೈಸೂರು, ನಾವೆಲ್ಲರೂ ಕೂಡ ಶಾಸಕರುಗಳು, MP ಗಳು, MLCಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕೊಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನೀವು ಕೊಟ್ಟಿದೆ, ಅದನ್ನು ಮಾಡಬೇಕು ಅಂತೇಳಿ ಅವ್ರು ವಹಿಸ್ಕೊಳ್ಬೇಕು. ಅದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಬಿಜೆಪಿಯವರು ವಿರೋಧ ಮಾಡ್ತಿದ್ದಾರೆ. ಈಗ ನೀವು ಮತ್ತೆ ಅವರು ನೀವು ಅಂದರೆ ತಪ್ಪು ತಿಳ್ಕೊಂಡು ಯಾರು, ಯಾಕಂದ್ರೆ ಇವೆಲ್ಲರೂ ಕೂಡ ಸ್ವಲ್ಪ ನಾವು ಸುಮ್ಮನೆ ಎಲ್ಲೋ ಜನಗಳು ಬರ್ತಾರೆ, ಹಿಂಗೆ ಒಯ್ದಿರ್ತೀವಿ, ಅಲ್ಲಿ ಇಲ್ಲಿ ಏನು ಸಿಕ್ತಲ್ಲಿ ಬಿದ್ದೋಯ್ತೀವಿ, ನಮ್ದು ಏನು ಮಾಡೋಕ್ಕಾಗಲ್ಲ, ಟೆನ್ಷನ್ಲೇ ಇರ್ತೀವಿ. ನೀವು ಅಧ್ಯಯನ ಮಾಡ್ತೀರಿ, ಕೆಲವರು ಭಾರಿ ಅಧ್ಯಯನ ಮಾಡಿರ್ತಾರೆ, ಕೆಲವರು ಯಾರು ಒಬ್ಬರು ಧಾರ್ಮಿಕ ಹೋಗಿರ್ತಾರೆ, ಇನ್ನೊಬ್ಬರು ದೇವ್ರು ನಂಬ್ತಾರೆ, ಇನ್ನೊಬ್ರು ದೇವರು ಮಾಡ್ತಾರೆ. ನಾನು ಇದು ಯಾವುದೂ ಕೂಡ ನೋಡಿಲ್ಲ. ನಂದೇನಿದ್ರು ನಿಮ್ಗೆ ಗೊತ್ತಲ್ಲ, ಚಾಮುಂಡೇಶ್ವರಿ ಕ್ಷೇತ್ರ ಆಯಿತು, ನಾನಾಯಿತು, ನೀರಾಯಿತು, ಅದೇ UGD ಅಂತೆ, ಪಾರ್ಕ್ ಅಂತೆ, ಇದರಲ್ಲೇ ಮುಳುಗೋಗ್ರೆ. ಅವರು ಮುಸ್ಲಿಮ್ಸ ಇವ್ರನ್ನ ಉದ್ಘಾಟಕರು ಬೇಡ ಅಂತ ಬಿಜೆಪಿ ಅವರು. ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ, ನೀವೇನು ಹೇಳ್ತೀರಾ? ಈಗಾಗಲೇ ಒಬ್ರು ಉದ್ಘಾಟನೆ ಮಾಡೋರು ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ, ದೇವರ ಬಗ್ಗೆ ನಂಬಿಕೆ ಇಲ್ಲ, ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲ. ಬಾನು ಮುಸ್ತಕ್ ಅವ್ರಿಗೆ ದೇವರು ಅಂತ ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರು ಬರೋದೇ ಇಲ್ಲ.